ಇದು ನಿಮ್ಗೆ ಕುಡೀರಿ ಸರ್, ಕುಡೀರಿ. ಏನಾಯ್ತ್ರಿ? ಆಂಟೋನಿ ತಲೆ ಮೇಲೆ ಸೊಳ್ಳೆ ಕೂತಿತ್ತು, ಹಂಗೆ ಓಡಿಸ್ಬಿಟ್ಟೆ. ಕುಡೀರಿ ಸರ್, ಕುಡೀರಿ. ಏನ್ ಸರ್, ಅಕ್ಬರ್ ಅವ್ರ ಮೇಲ್ ಕೂತ್ಕೊಳ್ತೀರಾ? ಅಕ್ಬರ್ ಅಲ್ಲಿ ಕೂತ್ಕೊಂಡಿದ್ದಾನ ಕಣ. ಅಕ್ಬರ್ ಅವರು ಇಲ್ಲಿ ಕೂತಿದ್ರು, ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು. ಹ್ಞೂ ಸರ್, ಇಲ್ಲಿ ಕೂತ್ಕೊಳ್ಳಿ ಬನ್ನಿ. ನಾನೇ ಕಿಲಾಡಿ ಅಂದ್ರೆ ನನ್ನ ಮಗ ನನಗಿಂತ ಜಗತ್ ಕಿಲಾಡಿ. ಇವಾಗ ತೋರಿಸ್ತೀನಿ ನೋಡಿ. ಹಲೋ 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 ಸರ್, ಕೇಳ್ತಾ ಇಲ್ವಾ ಸರ್? ಕೇಳಿಸ್ತಿದೆ ಹೇಳಿ. 499 ಬಿಲ್. ಅದನ್ನ ಅಕ್ಬರ್ ಮತ್ತೆ ಆಂಟೋನಿ ಹತ್ತನೇ ಇಸ್ಕೋಕಂತ ನಾನು ಬಾತ್ರೂಮ್ ಮತ್ತೆ ಹೋದ್ರಿ ಸರ್. ಅಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಇವತ್ತು ಅಮರ್ ಅವ್ರು ಕೊಡ್ತಾರಂತ. ಸೆಲ್ಫಿ ಬೇರೆ ತೆಗ್ದ್ರು ಸರ್. ಪಾಪ ಸುಮ್ನೆ ನಿಂತಿದ್ರಲ್ವಾ, ನಾನೇ ಕ್ಯಾಬ್ ಮಾಡ್ಬಿಟ್ಟು ಕಳ್ಸಿದೆ ಸರ್. ಮೊದ್ಲು ಬಿಲ್ ಕೊಡಿ ಸರ್. ಯಾವನ್ನ ಕೇಳಿ ನೀನ್ ಡಿಸಿಷನ್ ತಗೊಂಡೆ ಗುರು? ಅವ್ರಿಬ್ರನ್ನ ಮನೆ ಕಳ್ಸೋಕೋ ಮುಂಚೆ ನನ್ನ ಹತ್ರ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಪರ್ಸ್ ಅವ್ರ ಹತ್ರನೇ ಇತ್ತು. ಸರ್, ಯಾರ ಹತ್ರ ನಾಟಕ ಆಡ್ತಿದ್ದೀರಾ? ಮೊದ್ಲು ಬಿಲ್ ಕೊಡಲ್ಲ. ನನ್ ಕತ್ತಿ ಪಟ್ಟಿಗೆ ಕೈ ಹಾಕ್ತೀಯಾ? ಮ್ಯಾನೇಜರ್ ಮ್ಯಾನೇಜರ್, ಇವಾಗ ಏನಾಯ್ತ್ರಿ ಸರ್? 3 ಕ್ವಾರ್ಟರ್ ಎಣ್ಣೆ ಕುಡಿದು ಬಿಟ್ಟು ಬಿಲ್ ಕೊಡದೆ ಓಡೋಗ್ತಿದ್ದಾರೆ ಸರ್. ನಾನ್ ಓಡೋದ್ನ ಇಟ್ಲದ ಮಾನ ಮರ್ಯಾದೆ ಏನಾಗ್ಬೇಡ ಸರ್. ನನ್ನ ಹೆಸರು ಅಮರ್ ಅಂತ ಸರ್. ಅದ್ರ ಜೊತೆಗೆ ಅಕ್ಬರ್ ಆಂಟೋನಿ ಇದ್ರು ಸರ್. ಈಗ ನೋಡಿದ್ರೆ ಬಿಲ್ ಕೊಡ್ತಾ ಇಲ್ಲ ಇವರು. ಎಲ್ಲಿಂದ ಕೊಡ್ಲಿ ಸರ್? ನನ್ ಜೇಬ್ ತುಂಬಾ ಚಿಕ್ಕದು ಅಂತ ಅವ್ರಿಬ್ರು ಕೈಗೆ ನಾನು ಪರ್ಸ್ ಕೊಟ್ಟಿದ್ದೆ ಸರ್. ಇವ್ನು ನನ್ ಕೇಳ್ದೆ ಅವ್ರಿಗೆ ಕ್ಯಾಬ್ ಮಾಡಿ ಮನೆಗೆ ಕಳಿಸ್ಬಿಟ್ಟು ಈಗ ಬಿಲ್ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಸರ್? ಹೌದೇನ್ರಿ? ಹೌದು ಸರ್, ಆದ್ರೆ ಅವ್ರು ಇಲ್ಲ. ನೀವೇ ಕ್ಯಾಬ್ ಮಾಡಿ ಕಳ್ಸಿದ್ಮೇಲೆ ಅವ್ರೇನ್ ಕೋಣೆ ಒಳಗಿರ್ತಾರ? ನೀವೇನು ತಲೆ ಕಟ್ಕೊಬಿಡಿ. ನಿಮ್ ಬಿಲ್ ದುಡ್ಡನ್ನ ಅವ್ನ್ ಸ್ಯಾಲರಿ ಕಟ್ ಮಾಡ್ತೀನಿ. ತಾವು ಬೇಜಾರು ಮಾಡ್ಕೊಬಿಡಿ, ಹೊರಡಿ. ಬುಕ್ ಮಾಡ್ಲಾ? ಏನು ಪರವಾಗಿಲ್ಲ ಸರ್. ಒಳ್ಳೆ ವ್ಯಕ್ತಿ ಅಂತ ಕುಡಿಯೋದ್ಕಿಂತ ಮುಂಚೆ ಟಿಪ್ಸ್ ಬೇರೆ ಕೊಟ್ಟೆ. ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ. ಇಷ್ಟೇನಾ? ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ತಿದ್ರು? ಲೋ ಮಗ, ಆ ಕಿತ್ತೋದ್ ನನ್ ಮಗ ಪುನಃ ಬಂದಿದ್ದಾನೆ. ಇವತ್ತು ಏನೇ ಆಗ್ಲಿ ಬಿಡಬಾರ್ದು, ಇಬ್ರು ಜೊತೆಲೆ ಹೋಗೋಣ. ಸರ್ ನಮಸ್ಕಾರ. ಆಂಟೋನಿ ಅವ್ರಿಗೂ ನಮಸ್ಕಾರ, ಅಕ್ಬರ್ ಅವ್ರಿಗೂ ನಮಸ್ಕಾರ. ಲೋ ನಮಸ್ಕಾರ ಮಾಡು. ನಮಸ್ಕಾರ ಸರ್. 3 ಕ್ವಾರ್ಟರ್ ಎಣ್ಣೆ ತಂದಿದ್ದೀನಿ, ಹಾಕ್ಲಾ ಸರ್? ಸಾರಿ ಕಣ್ರು, ಅವ್ರಿಬ್ರು ಇವತ್ತು ನನ್ನ ಜೊತೆ ಎಣ್ಣೆ ಕುಡಿಯಕ್ ಬಂದಿಲ್ಲ ಕಣ್ರು. ನಾನೊಬ್ಬನೇ ಬಂದಿದ್ದೀನಿ. ಲೇ, ನೀನ್ ಅಕ್ಬರ್ ನೀನ್ ಆಂಟೋನಿಯಾಗಿ ಇವತ್ತು ನನ್ನ ಜೊತೆ ಎಣ್ಣೆ ಹೊಡಿರೋ. ಅಯ್ಯಯ್ಯೋ, ಗ್ಯಾಸ್ ನ ಲೀಕ್ ಮಾಡಿ ಲೈಟರ್ನ ಕೈಯಲ್ಲಿ ಇಟ್ಟು ಕಿಚನ್ ಅಲ್ಲಿ ಕೂತ್ಕೋತೀನಿ. ನಿನ್ ಜೊತೆ ಮಾತ್ರ ಎಣ್ಣೆ ಹೊಡೆ ಕೂರಲ್ಲ ಗುರು. ನಡು ರಾತ್ರಿ ನಡು ನೀರಲ್ಲಿ ಬೇಕಾದ್ರೆ ಕೂತ್ಕೊಳ್ತೀನಿ, ನಿನ್ ಜೊತೆ ಮಾತ್ರ ಡ್ರಿಂಕ್ಸ್ ಮಾಡಕ್ ಕೂತ್ಕೊಳ್ಳಲ್ಲ. ನಾನು ನಂಬ್ರೋ, ನಾನು ಬಿಲ್ ಕೊಡ್ತೀನಿ ಕಣ್ರು. ಇಲ್ಲಿ ನೋಡ್ರು, ತಗೊಂಡ್ಬಂದಿದ್ದೀನಿ. ಬರ್ರೋ, ಇವತ್ತು ಎಣ್ಣೆ ಹೊಡೆಯಕ್ಕೆ ಕಂಪ್ನಿ ಕೊಡ್ರು. ಪಕ್ಕನಾ? ಪಕ್ಕ. ಯಾಮರ್ಸಲ್ಲ ತಾನೆ? ಯಾಮರ್ಸಿದ್ರೆ ಎಕ್ಕಡ ತಗೊಂಡೋಡಿ. ಹೌದಾ? ಕುಡಿರು. ಲೇ ಅಕ್ಬರ್. ಯಾರು? ನೀನೆ. ನಾನ್ ನಿತಿನ್. ಲೇ, ನೀನ್ ಅಕ್ಬರ್ ಅಲ್ಲ ಕಣೋ, ನಿತಿನ್. ಅಕ್ಬರ್ ಅಂದ್ರೆ ಯಾರು ಗೊತ್ತೇನೋ ನಿನ್ಗೆ? ಯಾರು? ರಚಿತಾ ಮೇಡಮ್ ಪರ್ಸನಲ್ ಅಸಿಸ್ಟೆಂಟ್ ಕಣೋ. ರಚಿತಾ ಮೇಡಮ್ಗೆ ಅವರು ಅಂದ್ರೆ ಪಂಚ ಪ್ರಾಣ. ಹಾಗಾದ್ರೆ ನಾನೇ ಅಕ್ಬರ್. ಲೇ ಆಂಟೋನಿ. ಯಾರು? ಸಿರಿ ಮೇಡಮ್ ಪಿಯನಾ? ಅಲ್ಲ ಕಣೋ, ಅವ್ನು ದೊಡ್ಡ ಹೀರೋ. ರಚಿತಾ ಮೇಡಮ್ 400 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಸಿನಿಮಾ ಮಾಡ್ತಾ ಇದಾರೆ ಕಣೋ. ರಚಿತಾ ಮೇಡಮ್. ಹಲೋ ಹಲೋ, ಲೇ ಶೂಟಿಂಗ್ ಅಲ್ಲಿ ಇದೀನಿ ಕಣ, ಮತ್ತೆ ಫೋನ್ ಮಾಡಬೇಡ. ಓಕೆ ಅಂದ್ರೆ ಆಂಟೋನಿ. ಲೇ ಅಕ್ಬರ್, ತಗೊಳ. ನಾನ್ ನಿನ್ನ ಹತ್ರ 2,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ನಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೆ ಕಣ. ತಗೊಳ. ಅಮರ್, ನನ್ನ ಹತ್ರ ನಾವು 500 ರೂಪಾಯಿ ಇಸ್ಕೊಂಡಿದೆ ಅಲ್ವಾ? ಮರ್ತೇ ಹೋಗಿದ್ದೆ ಮಗ. ತಗೊಳ. ಲೇ ಅಲ್ಲ ಕಣ್ರು, ನಾನೇನೋ ಇಸ್ಕೊಂಡಿದ್ದು ವಾಪಸ್ ಕೊಟ್ಬಿಟ್ಟೆ ನೆನಪು ಮಾಡಿ. ನೀನ್ ಇಸ್ಕೊಂಡಿರೋ 2,000 ಕೊಟ್ಟೇ ಇಲ್ವಲ್ಲ ನನಗೆ. ಲೇ ಅಕ್ಬರ್, ಅದು ನಮ್ಮ ಅಮರ್ ಹತ್ರ ಇಸ್ಕೊಂಡಿದ್ಯಾ? ಏಯ್ ಕೊಡ, ಮುಟ್ಕೊಂಡು ದುಡ್ಡು ಕೊಡಲೇ. ಕೊಡ ಎಲ್ಲ ದುಡ್ಡು. ಲೇ, ನೀನ್ 3,000 ಕೊಟ್ಟೇ ಇಲ್ವಲ್ಲೋ? ನೀನು ತಗೊಂಡಿದ್ಯಾ? ಕೊಡಲ್ಲ. ಕೊಡ ಸರ್. ಅಮರ್ ಸರ್ ತಗೊಳ್ಳಿ ಸರ್, ತಗೊಳ್ಳಿ. ಅಮರ್ ಸರ್ಗೆ ಮೋಸ ಮಾಡ್ತೀಯಾ? ಮಗ ಬೈಲಿ.
ಈ ಮಗ ಯಾಕೋ ನಮ್ಗೆ ಪುಂಕ್ತಾವನಲ್ಲ. ಹೌದಲ್ವಾ? ಲೇ ಅಕ್ಬರ್, ನಿನ್ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ನನ್ನ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ನಿನ್ ಮಗ 2ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು ಯಾಕಪ್ಪ ವಾಪಸ್ ಕೊಟ್ಟಿಲ್ಲ? ಕೊಡಲ್ಲ ಕಣೋ. ನನ್ನ ಮಗನ್ ಗ್ರಾಜುಯೇಟೆಡ್ ಆಗಿ ಅವನಿಗೆ ಜಾಬ್ ಸಿಕ್ಕಿ ರಿಟೈರ್ಡ್ ಆದ್ರೂ ನಿಂಗೆ 1 ರೂಪಾಯಿ ಕೊಡಲ್ಲ. ಕೊಡಲ್ವಾ? ಲೇ ಆಂಟೋನಿ, ನೀನ್ ಮನೆ ಕಟ್ಟಕ್ಕೆ ನನ್ನ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ, ಮನೆ ಕಟ್ಟಿ ಲೀಸಿಗೆ ಕೊಟ್ಟಿದ್ಯಾ, ಇನ್ನು ಯಾಕಪ್ಪ ಕೊಟ್ಟಿಲ್ಲ? 3 ಲಕ್ಷ ಅಲ್ಲ, 3 ಪೈಸೆನೂ ಕೊಡಲ್ಲ. ಅದೇನ್ ಕಿತ್ಕೊತೀಯ ಕಿತ್ಕೋ. ಕೊಡಲ್ವಾ? ಕೊಡಲ್ಲ. 1 ನಿಮಿಷ ಬಂದೆ. ಬರೋಗು. ಕೊಡ್ತೀರಾ ಇಲ್ಲರಪ್ಪ ನೀವು ಇವಾಗ? ಕೊಡಲ್ಲ. ಕೊಡಲ್ಲ ಕಣ. ಹಂಗಾದ್ರೆ ಮ್ಯಾನೇಜರ್ ಹೇಳ್ತೀನಿ. ಮ್ಯಾನೇಜರ್ ಅಲ್ಲ, ಅವನ ಅಪ್ಪನ ಹತ್ರ ಹೇಳ್ಕೊ. ಅಕ್ಬರ್, ನಮ್ಮ ಮ್ಯಾನೇಜರ್ ಬಗ್ಗೆ ಸ್ವಲ್ಪ ಹೇಳ, ಇವನು ತಿಳ್ಕೊಳ್ಳಿಲ್ಲ. ಅಂದ್ರೆ ಅಕ್ಬರ್ ಅಂತೋನಿ ಇವ್ರೇನಾ? ಆಗ ನಾವು 1 ಪೆಗ್ ಹಾಕ್ತಿವಿ ಅಂತ ಒಂದು ಫುಲ್ ಬಾಟ್ಲು ಎಣ್ಣೆ ಕುಡಿದ್ರು ಆ ಲೂಸರ್ ನನ್ನ ಮಗನಿಗೆ ಗೊತ್ತಾಗಲ್ಲ. ಅವನ್ ಯಾವ ಸೀಮೆ ಮ್ಯಾನೇಜರ್? ಕರೆಕ್ಟ್ ಕಣ. ದಿನ ಕ್ಯಾಶ್ ಕೌಂಟರ್ ಅಲ್ಲಿ 5,000 ರೂಪಾಯಿ ಎತ್ಕೊಂಡ್ರು, ಬಡಿದ್ಕೇನು ಗೊತ್ತಾಯ್ತಿರ್ಲಿಲ್ಲ. ಕರೆಕ್ಟ್ ಕಣ ಅಂತೋನಿ. ಎಲ್ಲ ಕಳ್ಳ ನನ್ನ ಮಕ್ಕಳ ಉಂಡು ಮನೆ ಇದ್ದೀರಾ? ತಡಿ, ನಿಮಗ್ ಮಾಡ್ತೀನಿ, ಪೊಲೀಸ್ ಕರೆಸ್ತೀನಿ. ಪ್ಲೀಸ್ ಸರ್, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಸುಮ್ಮನೆ ಬಿಡ್ಬೇಡಿ ಸರ್, ಅವರಿಬ್ರು ಸೇರಿ ನನ್ಗೆ 5 ಲಕ್ಷ ದುಡ್ಡು ಕೊಡ್ಬೇಕು ಸರ್. ನೀವೇ ದಯವಿಟ್ಟು ಹೆಂಗಾದ್ರೂ ಮಾಡಿ ಕೊಡಿಸ್ಬೇಕು ಸರ್. ಕೊಡಿಸ್ತೀನಿ, ಇಬ್ರ ಹತ್ರನು ಕಕ್ಕಿಸ್ತೀನಿ. ಏ ವಾಚ್ಮ್ಯಾನ್, ಡೋರ್ ಕ್ಲೋಸ್ ಮಾಡೋ. ಏಯ್, ನಾನು ಮ್ಯಾನೇಜರ್ ಅಲ್ಲ, ಪೊಲೀಸ್ ಕರೆಸ್ತೀನಿ. ಹಲೋ ಪೊಲೀಸ್. ಸರ್ ಪ್ಲೀಸ್ ಸರ್, ಕಂಪ್ಲೇಂಟ್ ಮಾಡ್ಬಿಡಿ ಸರ್. ಸರ್ ಕಾಲು ಇಟ್ಕೊಳ್ತೀವಿ ಸರ್. ಎದ್ದೇಳ್ರ, ಮೇಲೆದ್ದೇಳ್ರ. ಬರ್ರ, ನಿಮ್ಗೊಂದು ಮಾತು ಹೇಳ್ತೀನಿ ಬರ್ರ. ಲೇ, ಅರ್ಥ ಆಗದೆ ಇರೋ ವಿಷಯನ ಹುಡುಕಕ್ ಹೋಗ್ಬಾರ್ದು. ಗೊತ್ತಾಯ್ತು ಅಂದ್ರೆ ಅದನ್ನ ಜಾಸ್ತಿ ಕೆದ್ಕಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ಲಿಲ್ಲ. ಅರ್ಥ ಆಗಂಗ್ ಹೇಳ್ತೀನಿ, 5,000 ಕೊಡ್ರಿ. ಈಗ ಆಗ 10 ಲಕ್ಷ. 5 ಲಕ್ಷ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಏನಾಯ್ತು? ಡೈಲಾಗ್ ಮರ್ತೋಯ್ತು. ಓ ಮೈ ಗಾಡ್, ಹೇಳಿಪ್ಪ ರೇಟ್ ಎಷ್ಟು ಅಂತ. ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಕೊಟ್ಟು ಮೇಡಮ್. ಓಕೆ, ತಗೊಳ್ಳಿ. ಅಯ್ಯಯ್ಯೋ, ದುಡ್ಡು ನೆಲದ ಮೇಲೆ ಬಿದ್ಬಿಡ್ತು. ಅಪಶಕುನ. ದುಡ್ಡು ನೆಲ ಮೇಲೆ ಬಿದ್ರೆ ಅಪಶಕನ ಅಂತ ಯಾಕೆ ಹೇಳ್ತೀರಾ? ಲ್ಯಾಂಡ್ಗೆ ದುಡ್ಡು ಹಾಕಿದೆ ಅಂತ ತಿಳ್ಕೊಳ್ಳಿ. ಓ, ಇದು ಶುಭ ಶಕನ, ಶುಭ ಲಕ್ಷ್ಮಿ. ಐ ಆಮ್ ಇಂಪ್ರೆಸ್. ಓ ನೋ, ಇವಾಗ ದುಡ್ಡು ಕಟ್ಟಿ. ನಾನ್ ಬೇರೆ ಬಿಲ್ಡರ್ ಹತ್ರ ಮನೆ ತಗೊಂಡಿದ್ರೆ ನನಗೆ ಗೋಲ್ಡ್ ಆದ್ರೂ ಕೊಟ್ಟಿರ್ತಾ ಇದ್ರು. ನಾವು ಗೋಲ್ಡ್ ಎಲ್ಲ ಕೊಡಲ್ಲ. ಯಾಕೆ ಹೇಳಿ ಮೇಡಮ್? ದುಡ್ಡು ಕೊಟ್ಟಿವಿ ಅಂತ ಅಲ್ಲೇ ಇರ್ಬೇಡಿ, ಆಗಾಗ ಮನೆ ನೋಡಕ್ ಬನ್ನಿ. ಮನೆ ನೋಡಕ್ಕಲ್ಲ ಅಂದ್ರು, ನಿನ್ನ ನೋಡಕ್ಕೆ ಬಂದೇ ಬರ್ತೀನಿ. ಬರ್ಲಾ? ಏನಪ್ಪ ಏನಪ್ಪ ಏನಪ್ಪ? ಒಳ್ಳೆ ಮೂಡಲ್ ಇದ್ದಾರ. ಯಾರಮ್ಮ? ಅವತ್ತು ಸೈಟಿಗೆ ಅಂತ 60 ಲಕ್ಷ ಕೊಟ್ಟಿದ್ನಲ್ಲ. ಅಲ್ಲ ಕಣಪ್ಪ, ದುಡ್ಡು ಕೊಟ್ಟು 6 ತಿಂಗಳಾಯ್ತು. ಮನೆನೂ ಇಲ್ಲ, ಫೋನು ಇಲ್ಲ, ನೀನು ಇಲ್ಲ. ನಾನು ನನ್ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಪ್ಪ ಅದು. ನಿನ್ ಕಾಲಿಗೆ ಕೇಳ್ತೀನಿ, ನನ್ ಮನೆ ನನಗೆ ಕೊಟ್ಬಿಡೋ. ನೋಡು, ನಮ್ಮಂತ ಬಡವರಿಗೆ ಮೋಸ ಮಾಡಿದ್ರೆ ಆ ದೇವ್ರು ನಿನ್ನ ಕ್ಷಮಿಸಲ್ಲ ಕಣೋ, ಕ್ಷಮಿಸಲ್ಲ. ಐ ಮುದ್ಕಿ, ಈ ಕಲಿಗಾಲದಲ್ಲಿ ಬದುಕಬೇಕಂದ್ರೆ ಮೋಸನು ಮಾಡ್ಬೇಕು, ಸಮೋಸನು ಮಾಡ್ಬೇಕು. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಬಾಯ್. ಗೆಟ್ ಔಟ್ ಫ್ರಮ್ ಹಿಯರ್. ಬನ್ನಿ ಅಮ್ಮ, ಬನ್ನಿ, ನಾವು ನೋಡ್ಕೊಳ್ತೀವಿ ಅವನ್ನ. ಕೂತ್ಕೊಳ್ಳಿ ಹೋಗಿ. ಒಂದು ಕ್ಯಾರೆಕ್ಟರ್ ಎಮೋಷನಲ್ ಆದಾಗ ಸಪೋರ್ಟ್ ಮಾಡಕ್ ಬರೋ ನಿಮ್ಮಂತ ಬಿಲ್ಡಪ್ ಕ್ಯಾರೆಕ್ಟರ್ಗಳನ್ನ ನಾನು ಲೈಫ್ ಅಲ್ಲಿ ತುಂಬಾ ನೋಡಿದ್ದೀನಿ. ಪೇಮೆಂಟ್ ಬೇಕಾ? ಸೈಡ್ ವಿಂಗ್ ಅಲ್ಲಿ ಇರಿ. ಸಾರ್, ನಮಗ್ ಪೇಮೆಂಟ್ ಏನ್ ಕೊಡೋದ್ ಬೇಡ, ಆದ್ರೆ ನಿಮ್ ಪರ್ಫಾರ್ಮೆನ್ಸ್ ಪೇಮೆಂಟ್ ಕೊಡಕ್ಕೆ ನಮ್ ಬಾಸ್ ಬರ್ತಾ ಇದಾರೆ. ಬಾಸ? ಯಾರೋ ಅದು? ವಾವ್, ಸಖತ್ ಡ್ಯಾನ್ಸ್ ಮಾಡ್ತೀರಾ ಮೇಡಮ್ ನೀವು. ನೋಡಕ್ಕೆ ನಾನು ಆಗ್ಲೇ ಲೈನ್ ಹೊಡೆದು ಹುಡುಗಿ ತರನೇ ಇದ್ದಾಳಲ್ಲ. ಮೇಡಮ್, ನಿಮ್ಗೆ ಯಾರಾದ್ರೂ ಅಕ್ಕ ತಂಗಿರಿದ್ದಾರಾ?
ಏಯ್ ಏಯ್ ಎದ್ದೇಳ ಮೇಲೆ ಇಡೀ ಪ್ರಪಂಚದಲ್ಲಿ ನೀನು ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ಕರ್ನಾಟಕ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಏಯ್, ನೀನ್ ಯಾವುದೇ ಗಲ್ಲಿಯಲ್ಲಿ ಬಿಲ್ಲಿ ತರ ಬಚ್ಚಿಟ್ಕೊಂಡಿದ್ರು ನಿನ್ನ ಜಲ್ಲಿ ಕಲ್ಲಿಂದ ಹೊಡೆದು ಹೇಗೆ ಆಚೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೆಚ್ಚಿಗೆ ಮಾತಾಡಿದ್ರೆ ಸಿರೆಂಜನ್ ನೆಡುವೆ. ಆಗ ಏನೋ ಹೇಳ್ತಾ ಇದ್ದಲ್ಲ ನೀನು, ಈ ಕಲಿಗಾಲದಲ್ಲಿ ಬದುಕಬೇಕು ಅಂದ್ರೆ ಮೋಸನಾದ್ರೂ ಮಾಡ್ಬೇಕು, ಸಮೋಸನಾದ್ರೂ ಮಾಡ್ಬೇಕು ಅಂದೆ ಮೇಡಮ್. ಮೋಸ ನಾನು ಮಾಡಾಯ್ತು, ಇನ್ನು ಸಮೋಸ ಬಾಸ್. If you're bad, I am your dad. ಏಯ್! ಕೇಳಿಸ್ಕೊ. ಹೇಯ್, ನೀನಿಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿ ಎಷ್ಟು ಹಣ ಸಂಪಾದನೆ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತಾನೆ ನಾನಿಲ್ಲಿಗೆ ಕಸ್ಟಮರ್ ಆಗಿ ಬಂದಿದ್ದು. ನನ್ನ ಲವ್ ಅಲ್ಲಿ ನಿನ್ನ ಬೀಳಿಸ್ಕೊಂಡಿದ್ದು. ನಿನ್ನ ಮೇಲೆ 120 ಕಂಪ್ಲೇಂಟ್ ಫೈಲ್ ಆಗಿದೆ. ನಿನ್ನಂತ ಒಬ್ರು ಇಬ್ರು ಮಾಡೋ ಹಲ್ಕ ಕೆಲಸಗಳಿಗೆ ನಿಯತ್ತಾಗಿ ಕೆಲಸ ಮಾಡೋರ್ ಮೇಲೂ ಕೂಡ ನಾವು ಅನುಮಾನ ಪಡೋ ಹಾಗೆ ಆಗಿದೆ. ನೋಡಿ ವೀಕ್ಷಕರೇ, ಹೀಗೆ ಮೋಸ ಮಾಡೋರು ಎಲ್ಲ ಕಡೆನೂ ಇರ್ತಾರೆ. ಆದ್ರೆ ನೀವು ನಿಮ್ಮ ಅಮೂಲ್ಯವಾದ ಹಣನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಎಲ್ಲ ಕಡೆ ಈ ಪೊಗರು ಶುಭ ಬರಕ್ಕಾಗಲ್ಲ. I am impressed.